ಸಾಂವಿಧಾನಿಕ ಹುದ್ದೆ ಇರುವಂಥ ರಾಜ್ಯಪಾಲರ ಹುದ್ದೆ ದುರುಪಯೋಗ ಮಾಡಿಕೊಂಡು ರಾಜ್ಯಪಾಲರಿಗೆ ಇವತ್ತೇನು ಕೇಂದ್ರದ ಏಜೆಂಟ್ ಥರ ಅವರಿಗೆ ಬಳಸಿಕೊಳ್ಳುವಂಥದ್ದು ಅತ್ಯಂತ ದುರದೃಷ್ಟಕರ ಸಂಗತಿ ಆಗಿದೆ. ಅದರ ವಿರುದ್ಧ ಜನಾಂದೋಲನ ಮಾಡುವಂಥ ಒಂದು ಕಾರ್ಯಕ್ರಮ ಇವತ್ತೇನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಭಾವನೆ ಇಡೀ ರಾಜ್ಯದಾದ್ಯಂತ ಇದೆ, ದೇಶದಾದ್ಯಂತ ಇದೆ. ಹೀಗಾಗಿ ಇವತ್ತು ಏನು ಯಾವುದೇ ದಾಖಲೆಗಳಿಲ್ಲದೆ, ಯಾವುದೇ ಇವತ್ತು ಪುರಾವೆಗಳಿಲ್ಲದೆ ಮಾನ್ಯ ಸಿದ್ದರಾಮಯ್ಯಜಿ ಅವರಿಗೆ ಕಾನೂನು ಬಾಹಿರವಾಗಿ ಇವತ್ತೇನು ಶೋಕಾಸ್ ನೋಟಿಸ್ ಕೊಟ್ಟಂಥದ್ದು ಇರ್ಬೋದು. ಮುಂದೆ ಅವರಿಗೆ ಇವತ್ತು ಸಮಸ್ಯೆ ಮಾಡಬೇಕು, ಈ ರಾಜ್ಯದಲ್ಲಿ ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾದಂಥ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅಂತೇಳಿ ಹೇಳಿ JDS BJಪಿಯವರನ್ನು ಹೊರಟಿದ್ದಾರೆ. ಇದರ ವಿರುದ್ಧ ಈ ಜನಾಂದೋಲನ ಇದೆ. ಜನ ಜಾಗೃತರಾಗಿದ್ದಾರೆ, ಎಚ್ಚೆತ್ತುಕೊಂಡಿದ್ದಾರೆ. ಪ್ರಜಾಪ್ರಭುತ್ವ ವಿರೋಧಿ ಏನಾದರೂ ಇವರು ಇದೇ ರೀತಿ ಕೃತ್ಯ ಮುಂದುವರಿಸಿದರೆ ಜನ ಸಿಡಿದೇಳ್ತಾರೆ. ಮತ್ತು ಇವತ್ತು ಅದಕ್ಕಾಗಿ ರಾಜ್ಯಪಾಲರು ಇದರ ಬಗ್ಗೆ ಪುನರ್ ಪರಿಶೀಲನೆ ಮಾಡಬೇಕು. ಮತ್ತು ಏನು ಈಗಾಗಲೇ ದೂರನ್ನು ತಿರಸ್ಕಾರ ಮಾಡಿ ಇವತ್ತು ಒಳ್ಳೆಯ ಆಡಳಿತ ಕೊಡಲಿಕ್ಕೆ ಅವರು ಸಹಕಾರ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೇವೆ. ಸರ್, ಇವಾಗ ಮೈಸೂರಲ್ಲಿ ಸಮಾರೋಪ ಸಮಾರಂಭ ಹಮ್ಮಿಕೊಂಡಿದೆ ಸರ್ ಬಿಜೆಪಿ. ಅದಕ್ಕೂ ಒಂದಿನ ಮುಂಚೆ ಕಾಂಗ್ರೆಸ್ ದೊಡ್ಡ ಸಮಾವೇಶಕ್ಕೆ ನಡೆಸ್ತಾ ಇದೆ ಸರ್. ನೋಡಿ, ಜನ ಇವತ್ತು ತೀರ್ಮಾನ ಮಾಡ್ತಾರೆ. ಜನ ಕಾಂಗ್ರೆಸ್ ಪರ ಇದೆ. ಇವತ್ತು ಮೈಸೂರಿನಲ್ಲಿ ಸ್ವಯಂ ಪ್ರೇರಣೆಯಿಂದ ಲಕ್ಷಾಂತರ ಜನ ಸೇರ್ತಾ ಇದ್ದಾರೆ. ಅದೇನು ತೋರಿಸ್ಕೊಡ್ತದೆ? ಅದು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಇದೆ ಅಂತ ತೋರಿಸ್ಕೊಡ್ತದೆ. ಹೀಗಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಮಾನ್ಯ ಸಿದ್ದರಾಮಯ್ಯಜಿ ಅವರು, DK ಶಿವಕುಮಾರ್ ಅವರು, ಎಲ್ಲ ಸಚಿವ ಸಂಪುಟ ಸದಸ್ಯರು, ನಮ್ಮ ಪಕ್ಷದ ಹಿರಿಯ ಅಭ್ಯರ್ಥಿಗಳು, ಮುಖಂಡರು ಎಲ್ಲರೂ ಸೇರಿ, ಎಲ್ಲ ಶಾಸಕರು, ಮಾಜಿ ಶಾಸಕರುಗಳು, ಸಂಸದರು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮತ್ತು ಇದರ ಉದ್ದೇಶ ಇವತ್ತು ಭಾರತೀಯ ಜನತಾ ಪಕ್ಷದ ಏನೊಂದು ಷಡ್ಯಂತ್ರ ಇದೆ, JDSನ ಏನು ಷಡ್ಯಂತ್ರ ಇದೆ, ಈ ಷಡ್ಯಂತ್ರ ಜನರಿಗೆ ಇವತ್ತು ಇದರ ಬಗ್ಗೆ ಮಾಹಿತಿ ಕೊಡಬೇಕು, ಅದರಲ್ಲಿ ಜಾಗೃತಿ ಮೂಡಿಸಬೇಕು ಅಂತೇಳಿ ಇದು ಜನಜಾಗೃತಿ ಆಂದೋಲನದ ಒಂದು ಸಮಾರೋಪ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದು ಅವರ ಕನಸಿದೆ. ಅವ್ರ ಕನಸು ಹಿಂದೇನೂ ಪೂರ್ತಿ ಆಗಲಿಲ್ಲ, ಇವತ್ತು ಪೂರ್ತಿ ಆಗೋದಿಲ್ಲ. ಈ 7 ಕೋಟಿ ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ. 5 ವರ್ಷ ಉತ್ತಮವಾದಂಥ ಆಡಳಿತ ಕೊಡ್ತೇವೆ. ಮತ್ತು ಇವತ್ತು ಅವರಿಗೆ ಗೊತ್ತಿದ್ದು ಆಡಳಿತ ಕೆಡಿಸ್ಲಿಕ್ಕೆ ಒಂದು ಹುನ್ನಾರ ಮಾಡಿದ್ದಾರೆ. ಇವತ್ತೇನು ಅನೇಕ ವಿಷಯಗಳಿದೆ, ಪ್ರವಾಹ ಇದೆ, ಜನ ಕಷ್ಟದಲ್ಲಿದ್ದಾರೆ, ರೈತರು ಕಷ್ಟದಲ್ಲಿದ್ದಾರೆ. ಆ ವಿಷಯಗಳ ಬಗ್ಗೆ ಚರ್ಚೆ ಮಾಡದೆ ಇವತ್ತೇನು ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯದ ಮೇಲೆ ಯಾವ ರೀತಿಯಲ್ಲಿ ಘನಘೋರ ಅನ್ಯಾಯ ಮಾಡ್ತಾ ಇದೆ, ತಾರತಮ್ಯ ಮಾಡ್ತಾ ಇದೆ. ಇವತ್ತು ಬಜೆಟ್ ಹಂಚಿಕೆಯಲ್ಲಿರ್ಬೋದು, GSTಯಲ್ಲಿರ್ಬೋದು, NDRF SDRF ಅನುದಾನ ಕೊಡೋದ್ರಲ್ಲಿರ್ಬೋದು, 15 ಹಣಕಾಸು ಯೋಜನೆ ಅಡಿಯಲ್ಲಿರ್ಬೋದು, ನಮ್ಮ ನೀರಾವರಿ ಯೋಜನೆಗಳಲ್ಲಿರ್ಬೋದು, ಅನೇಕ ರೀತಿಯಲ್ಲಿ ಮಲತಾಯಿ ಧೋರಣೆ ಅನುಸರಿಸ್ತಾ ಇದೆ ಕೇಂದ್ರ ಸರ್ಕಾರ. ಅದ್ರ ಬಗ್ಗೆ ಕೇಂದ್ರ ಸಚಿವರಾಗಿ ಏನಾದರೂ ಮಾಡಬೇಕಲ್ಲ, ಅದು ಮಾಡೋದೇನೂ ಇಲ್ಲ. ಇಲ್ಲಿ ಬಂದು ವೈಯಕ್ತಿಕವಾಗಿ ದ್ವೇಷ ಮಾಡ್ತಕ್ಕಿರ್ತಕ್ಕಂಥದ್ದು ಇದು ರಾಜ್ಯಕ್ಕೂ ಒಳ್ಳೆಯದಲ್ಲ ಅಂತೇಳಿ ಹೇಳಿಕೆ ಬಯಸ್ತೇನೆ. ಹಗರಣನೇ ಇಲ್ಲದೆ ಇರುವಂಥ ಒಂದು ವಿಚಾರಗಳು ಹಗರಣ ಅಂತೇಳಿ ಬಿಂಬಿಸ್ತಾ ಇರತಕ್ಕಂಥದ್ದು ಭಾಳ ದುರದೃಷ್ಟಕರ. ಹೈಕಮಾಂಡ್ ಪಾರ್ಟಿ ಜೊತೆಯಲ್ಲಿದೆ, ಸರ್ಕಾರ ಜೊತೆಯಲ್ಲಿದೆ. ಅವ್ರ ಹೇಳಿಕೆಗೆ ಯಾವುದೇ ರೀತಿಯಲ್ಲಿ ಅದಕ್ಕೆ ಮಾನ್ಯತೆ ಇಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.